ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕೃಷಿಯಲ್ಲಿ ಮಣ್ಣು ಹಾಗೂ ನೀರು ರೈತನ ಎರಡು ಕಣ್ಣುಗಳಿದ್ದಂತೆ ಅವುಗಳ ಸಂರಕ್ಷಣೆ ಜೊತೆಗೆ ಸಾವಯವ ಗೊಬ್ಬರ ಮತ್ತು ಮಿತ ನೀರಿನ ಬಳಕೆಯನ್ನು ಅಳವಡಿಸಿಕೊಂಡ್ರೆ ಅಧಿಕ ಕಬ್ಬು ಉತ್ಪಾದನೆ ಸಾಧ್ಯ ಅಂತ ಚಿಕ್ಕೋಡಿಯ ಉಪ ಕೃಷಿ ನಿರ್ದೇಶಕ ಸಹದೇವ ಯರಗುಪ್ಪ ಹೇಳಿದ್ದಾರೆ. ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಗ್ರಾಮದ ಜ್ಞಾನ ಕೇಂದ್ರದಲ್ಲಿ ಜವಾಹರ ಸಕ್ಕರೆ ಕಾರ್ಖಾನೆ ಹಾಗೂ ಕೃಷಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಬ್ಬು ಬೆಳೆ ಕುರಿತು ವಿಚಾರ ಸಂಕಿರಣದಲ್ಲಿ ಅವರು ರೈತರಿಗೆ ಮಣ್ಣು ಹಾಗೂ ಸಾವಯವ ಕೃಷಿ ಕುರಿತು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಪ್ಪಾಣಿಯ ಕೃಷಿ ಸಂಶೋಧನಾ ಕೇಂದ್ರದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಎಸ್.ಪಿ. ಪಾಟೀಲ್ ಮಾತನಾಡಿ ಬರ ಪರಿಸ್ಥಿತಿಯಲ್ಲಿ ಕಬ್ಬು ಬೆಳೆ ಯೋಜನೆ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ರೈತರು ಪ್ರತಿ ಎಕರೆಗೆ 100ಕ್ಕೂ ಅಧಿಕ ಟನ್ ಕಬ್ಬು ಉತ್ಪಾದನೆ ಮಾಡಲು ತಮ್ಮ ಹೊಲದಲ್ಲಿಯೇ ಕಬ್ಬಿನ ತಳಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು. ನಿರಂತರವಾಗಿ ಒಂದೇ ಬೆಳೆ ಬೆಳೆಯದೆ ಬೆಳೆ ಪರಿವರ್ತನೆ ಪದ್ಧತಿಯನ್ನ ಅನುಸರಿಸಬೇಕು. ಕಬ್ಬಿನ ಸಾಲುಗಳಲ್ಲಿ ಗೊಬ್ಬರವನ್ನ ಮಣ್ಣಿನ ಆಳದಲ್ಲಿ ಸಮರ್ಪಕವಾಗಿ ಹುದುಗುವಂತೆ ಬಳಸಬೇಕು. ನೀರಿನ ಕೊರತೆಯನ್ನ ನಿಭಾಯಿಸಲು ಸುಧಾರಿತ ಕಬ್ಬು ತಳಿಗಳನ್ನ ನಾಟಿ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ನಾವು ಲಾವಣಿ ಮಾಡಬೇಕಾದ್ರೆ ನಾವು ಈಗ ಬೀಜೋಪಚಾರ ಮಾಡೋದಿಲ್ಲ. ಈಗೀಗ ಸ್ವಲ್ಪ ಈಗ ಕ್ಯಾಟ್ ಮಾಡ್ಬಿಟ್ಟು ಬಂದ ಈಗ ನಾವು ಬೀಜೋಪಚಾರ ಬಗ್ಗೆ ಈಗ ಮಾಡ್ತೀವಿ. ದಿವಸ ಬೀಜೋಪಚಾರ ಹೇಳಿದ್ರೆ ನಾವು ಏನಿದೆ ರೈತರಿಗೆ ಶಿಫಾರಸು ಮಾಡಿ ಕಲಿಸಿದ್ರು. ಬೀಜೋಪಚಾರ ಮಾಡೋದ್ರಿಂದ ಈಗ ಹೆಚ್ಚಿಗೆ ರೈತರು ಬೀಜೋಪಚಾರ ಮಾಡೋದಿಲ್ಲ, ಡೈರೆಕ್ಟ್ ಸ್ವಲ್ಪ ಕುಳಿತೀವಿ. ಅದಕ್ಕೆ ಅಟ್ಲೀಸ್ಟ್ ಆ ಬೀಜೋಪಚಾರ ನೋಡಿ ಈಗ ಒಂದು ಸಿಂಪಲ್ ಇರೋದ ಲೈನ್ ಸುಣ್ಣದ ಕ್ಲೀನರು ಜಸ್ಟ್ ಒಂದು 10% ಮಟ್ಟ ಸುಣ್ಣದ ಕ್ಲೀನರನ್ನ ಒಂದು ತಾಸು ಅಥವಾ ತಾಸಿನ ಜಾಸ್ತಿ ಕಳ್ತನ ಔಷಧ ಬೇಕು ಇರ್ತದೆ. ಮಿನಿಮಮ್ ಒಂದು ತಾಸು ಗಂಗಿ $1 ಮಾಡಿ $2 ಮಾಡಿ ಅಥವಾ $3 ಇಲ್ಲಿದೆ. ಈಗ $1 ಅಷ್ಟೇ. ಈಗ ಸೊ ಇದು ನನಗೆ ಅಟ್ಲೀಸ್ಟ್ ಸುಣ್ಣದ ಕ್ಲೀನರ್ನಾಗ 10% ಸುಣ್ಣ ಅದ್ರಾಗ ನೀವು ಹಚ್ಚಿದ್ರೆ ನಿಮ್ಗೆ ಅಕಸ್ಮಾತ್ ಹುಳಿ ನೀರು ತಪ್ಪಿದ್ರೆ ಅಥವಾ ಹುಳಿ ನೀರು ಮುಂದೆ ಹೋದ್ರೆ ಆಯ್ತಾ ಅದು ಒಳಗೆ ಒಣಗುದಿಲ್ಲ. ಆಮೇಲೆ ಬೇರು ಸ್ವಚ್ಛವಾಗಿ ಬೆಳೀತದೆ. ಮತ್ತೆ ಬೇರೆ ಜೊತೆ ಒಂದು ಬಚಾವ್ ಅಂತಲ್ಲ ಅಂದ್ರೆ ನಮ್ಮ ಭೂಮಿಯನ್ನು ಉಳಿಸ್ರಿ, ನಮ್ಮ ಮಣ್ಣನ್ನು ಉಳಿಸ್ರಿ, ನಮ್ಮ ಈ ಕೃಷಿಯನ್ನು ಉಳಿಸ್ರಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಕಬ್ಬು ಬೆಳಿಬೇಕು, ಮೆಕ್ಕೆಜೋಳ ಬೆಳಿಬೇಕು, ಸೂರ್ಯಕಾಂತಿ ಬೆಳಿಬೇಕು, ಸೋಯಾವರಿ ಬೆಳಿಬೇಕು ಅಂತಂದ್ರೆ ಮೊದಲೇ ಮಣ್ಣು ಉಳಿಬೇಕು. ಮಣ್ಣು ಇದ್ದಾಗ ಮಾತ್ರ ನಾವೆಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ. ಮಣ್ಣ ಇಲ್ಲ ಅಂತಂದ್ರೆ ಮಣ್ಣಿನಿಂದಲೇ ಇಹವು, ಮಣ್ಣಿನಿಂದಲೇ ಬರವು, ಮಣ್ಣಿನಿಂದಲೇ ಸಕಲ ಸಂಪತ್ತು ಎಲ್ಲದಕ್ಕೂ ಮಣ್ಣೇ ಕಾಣಿಸ್ತಾರವನ್ನೇ ಅಂತ ಹೇಳ್ತಿರ್ತಾರೆ. ಹೌದು, ನಾವು ಮಣ್ಣಿಲ್ಲ ಅಂದ್ರೆ ಕೃಷಿ ಮಾಡಕೊಂತಿದ್ದೀವಿ, ಮಣ್ಣನ್ನು ಮಾತ್ರ ಕೃಷಿ ಮಾಡಕೊಂತೀವಿ, ದನಕರುಗಳನ್ನ ಮಾತ್ರ ಕೃಷಿ ಮಾಡಕೊಂತಿದ್ದೀವಿ, ಸಗಣಿ ಗೊಬ್ಬರ ಕೃಷಿ ಮಾಡಕೊಂತೀವಿ, ಸಾವಯವ ಕೃಷಿ ಮತ್ತು ಕೃಷಿ ಮಾಡಕೊಂತಿದ್ದೀವಿ, ನೈಸರ್ಗಿಕ ಕೃಷಿಯನ್ನು ಬಿಟ್ಟು ಹೊಂಟಿದ್ದೀವಿ, ಸಮಗ್ರ ಕೃಷಿಯನ್ನು ಬಿಟ್ಟು ಹೊಂಟಿದ್ದೀವಿ, ಏಕ ಬೆಳೆ ಪದ್ಧತಿಯಲ್ಲಿ ಕೃಷಿ ಮಾಡ್ತಾ ಇದ್ದೀವಿ, ಬಹುಬೆಳೆ ಪದ್ಧತಿಯನ್ನು ಮಾತ್ರ ಕೃಷಿ ಮಾಡ್ತಾ ಇದ್ದೀವಿ. ಹೀಗಂದಾಗ ನಮ್ಮ ಕೃಷಿಯ ದಾರಿ, ರೈತ ನಡೆದು ಹೋಗುವ ದಾರಿ ಅದಲ್ಲ, ಇದು ಬಹಳ ದೂರ ಇಲ್ಲ ಅಂತ ನಮ್ಮ ಸರ್ಕಾರ, ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆಯ ಹಾದಿ, ನಮ್ಮ ದುಡ್ಡು ಎಲ್ಲಿಂದ ಹರಿದೋಗುತ್ತಂತಂದ್ರೆ ರೈತರ ಹೊಲೆಗಳ ಮುಖಾಂತರ ಹರಿದ ಸರ್ಕಾರಗಳೇ ಹೋಗುದು. ಅದು ನಾವೆಲ್ಲರೂ ನೋಡೇ ಇರಬೇಕಾಗ್ತದೆ. ಸೊ ಹೀಗಾಗಿ ನಾವು ನಮ್ಮ ದೇಶ, ನಮ್ಮ ನಾಡು ರೈತರ ಆರ್ಥಿಕ ಅಭಿವೃದ್ಧಿ ಮೇಲೆ ಅವಲಂಬಿತವಾಗೋದ್ರಿಂದ ನಾವು ಮೊದಲಿಗೆ ಈ ಮಣ್ಣು ಮತ್ತು ನೀರು ರೈತನ ಎರಡು ಕಣ್ಣುಗಳು. ಮಣ್ಣು ಹೋದರೆ ದೇಹಕ್ಕೆ ಪೂರ್ಣವಾದಂತೆ, ಮಣ್ಣು ಹೋದರೆ ಕಣ್ಣು ಹೋದಂತೆ. ಸೊ ಅದಕ್ಕೆ ಇವುಗಳನ್ನು ಮಣ್ಣು ಮತ್ತು ನೀರನ್ನು ಉಳಿಸುವ ಕೆಲಸವನ್ನು ಮಾಡಬೇಕು. ಈ ಕಾರಣಗಳಿಂದ ಕೃಷಿ ಇಲಾಖೆ ಮುಖೇನ ನಾವು ಕೂಡ ನಿಮ್ಗೆ ಗೊತ್ತಿದೆ, ಹಲವಾರು ವರ್ಷಗಳಿಂದ ಹನಿ ನೀರಾವರಿ ಅಂತಕ್ಕಂಥ ಯೋಜನೆ ಇದೆ. ಆ ಯೋಜನೆ 90% ಸಬ್ಸಿಡಿಯಲ್ಲಿ ಎಲ್ಲ ರೈತರಿಗೆ ನಾವು त्याचबरोबर पाण्याला वापरावा आणि पाचनाचं आचरण जेव्हा हे दिले जातात. त्याचबरोबर सुद्धा जास्तीत व्हावा या उद्देशाने
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜವಾಹರ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷ ಬಾಬಾ ಸಾಹೇಬ್ ಚೌಗುಲೆ ವಹಿಸಿದ್ರು. ಇದೇ ಸಂದರ್ಭದಲ್ಲಿ ತುಕ್ಕಾನಟ್ಟಿಯ ಕೃಷಿ ಸಹಾಯಕ ದತ್ತಾ ಮೇತ್ರೆ, ದಾದಾ ಸಾಹೇಬ್ ಸಂಗವೆ, ಸುನೀಲ ನಾರೆ, ಸೀತಲ್ ಅಮ್ಮನವರ, ಸುನೀಲ ಪಾಟೀಲ್ ಮತ್ತು ಕಾರ್ಖಾನೆಯ ವ್ಯವಸ್ಥಾಪಕ ಕಿರಣ್ ಕಾಂಬ್ಳೆ ಅವರನ್ನ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಸಂಚಾಲಕ ಸುಮೇರು ಪಾಟೀಲ್, ಶೇಖರ್ ಪಾಟೀಲ್, ಕೃಷಿ ಅಧಿಕಾರಿ ಎನ್ಎ ಜಾಧವ್, ಅನುರಾಧ ಹುಲಕುಂದ, ಭಾಸ್ಕರ್ ಪಟ್ಟಣಕೋಡೆ, ಅನಿಲ್ ಕುಮಾರ್ ಚೌಗುಲೆ, ಅಜಿತ್ ಚೌಗುಲೆ ಸೇರಿ ಬೇಡಿಕೆಹಾಳ, ನೇಜ, ಸದಲಗ, ಶಮನಿವಾಡಿ, ಭೋಜ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು. ಮಹಾವೀರ ಚಿಂಚನೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.